ಹಾಯ್, ನನ್ನ ಹೆಸರು ಅಭಿಷೇಕ. ಈಗ ನಾನೊಂದು ವಿಚಾರದ ಬಗ್ಗೆ ಹೇಳುವ ಅಂತ ಈ ವಿಡಿಯೋ ಮಾಡಿದ್ದೀನಿ. ಅದು ಏನು ಅಂದರೆ, ಈಗ ರೀಸೆಂಟಾಗಿ ಒಂದು 2 to 3 ಡೇಸ್ ನಾನು ಟಿ ವಿಗಳು ನೋಡ್ತೀನಿ. ನಾರ್ಮಲಿ TV9 ಅಂತ ಚಾನಲ್ಗಳಲ್ಲಿ ಒಂದು ಬರೀ ಆಕ್ಸಿಡೆಂಟ್ಸ್ ಬಗ್ಗೆ 28 ಒಂದು ಆಕ್ಸಿಡೆಂಟ್ ಆಗಿದೆ. ಒನ್ ಆಕ್ಸಿಡೆಂಟ್ ಯಾವ ಥರ ಆಗಿದೆ ಅಂದರೆ, ಜಸ್ಟ್ ಆಕ್ಸಿಡೆಂಟ್ ಆಗಿದೆ, ಯಾರು ಹೆಲ್ಪರ್ ಇಲ್ಲ, ಜಸ್ಟ್ ನೋಡ್ತಾರೆ ಜನ. ಎಂಥ ಜನ ನೋಡಿ, ನಾವುಗಳು ಹೆಂಗಿದ್ದೀವಿ ಅಂದರೆ, ಈಗ ಜಸ್ಟ್ ಆಕ್ಸಿಡೆಂಟ್ ಆಗಿರೋದು ನೋಡ್ತೀವಿ, ಹೆಲ್ಪ್ ಮಾಡೋಕ್ಕೆ ಮನಸ್ಸಿಲ್ಲ. ಅದ್ರ ಬದಲು ಏನು ಮಾಡ್ತೀವಿ, ಎಂಥ ಗಣನಗಾರಿಕೆ ಕೆಲಸ ಮಾಡ್ತೀವಿ ಅಂದರೆ ವೀಡಿಯೋ ಮಾಡ್ತೀವಿ. ಒಂದು ತಿಳ್ಕೊಳ್ಳಿ, ವೀಡಿಯೋ ಮಾಡೋದ್ರಿಂದ ನಮಗೆ ಏನೂ ಸಿಗಲ್ಲ. ವೀಡಿಯೋ ಒಂದು ರೆಕಾರ್ಡ್ ಮಾಡಿದ್ದು ತೃಪ್ತಿ ಸಿಗ್ಬೋದು, ತಂದುಬಿಟ್ಟು ಇಲ್ಲಿ ಪಕ್ಕದಲ್ಲಿ ತೋರಿಸ್ಬೋದು. ನೋಡು ಗುರು, ರೆಕಾರ್ಡ್ ಮಾಡಿದ್ದೀನಿ, ನೀನೇನು ಟಿ ವಿಲಿ ನೋಡ್ತೀನಿ, ಲೈವ್ ನೋಡಿದ್ದೀನಿ ನೋಡು, ನಾನೇ ರೆಕಾರ್ಡ್ ಮಾಡಿದ್ದೀನಿ, ಇಷ್ಟೇ ನಿಮಗೆ ಸಿಗೋದು. ಅದೊಂದು ಬಿದ್ದನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅಟ್ಲೀಸ್ಟ್ ಅವನಿಗೆ ಏನು ಆನ್ ಸ್ಪಾಟ್ ಫಸ್ಟ್ ಏಡ್ ಮಾಡೋದಕ್ಕಾಗುತ್ತೋ, ಆಂಬುಲೆನ್ಸ್ ಕರೆಸ್ಬಿಟ್ಟು ಅವನ ಜೊತೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ, ಇಷ್ಟು ಮಾಡಿ ಸಾಕು. ತುಂಬ ಸಂತೋಷ ಪಡ್ತಾನೆ. ಬೈ ಚಾನ್ಸ್ ಅವ್ನು ಬದುಕಿದ್ರೆ ಬದುಕ್ತಾನೋ ಬದುಕಲ್ವೋ ಸೆಕೆಂಡ್ರಿ, ಆಯಿತಾ. ಈಗ ಒಂದು ರೋಡಲ್ಲಿ ಹೋಗ್ತಿರ್ತೀರ, ಅಲ್ಲಿ ಅವ್ನು ಬಿದ್ದಿದ್ನಿ ಬರೀ ಹೇಳಿ ಕಣಿಕರ್ ಹೋಗ್ಬಿಟ್ಟ ಅಂತ ಇರಲ್ಲ. ಆ್ಯಕ್ಚುಲಿ ನರಳಾಡ್ತಿರ್ತಾರೆ. ಹೋಗ್ಬಿಟ್ಟ ಅಂದ್ರೆ ನೋಡ್ಕೊ ಹೋದ್ರಾರೋ ಅಟ್ಲೀಸ್ಟ್ ಓಕೆ ಏನೋ ಅಂತ ನರಳಾಡ್ತಿರ್ತಾರೆ. ನೋಡ್ಬಿಟ್ಟು ಅಲ್ಲಿ ನಿಂತ್ಕೊಳ್ತೀರ, ವೀಡಿಯೋ ಮಾಡೋಕ್ಕಾಗತ್ತೆ. ಇವಕ್ಕೆಲ್ಲ ಟೈಮ್ ಇದೆ. ಅಟ್ಲೀಸ್ಟ್ ನನಗೊಂದು ಕರ್ಕೊಂಡೋಗಿ ಫೋನ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸೋ ಒಂದು ಸ್ವಲ್ಪ ಏನು ಮಾನವೀಯತೆಯೂ ಇಲ್ಲ ಜನಗಳಿಗೆ. ಯಾಕಂದ್ರೆ ರೀಸೆಂಟಾಗಿ ನಾನು 28 ಒಂದು ನೋಡಿದ್ದೀನಿ. ಇಲ್ಲ ಮೈಸೂರು ರೀಸೆಂಟು ಟಿ ನರಸೀಪುರ ಪೊಲೀಸ್ ಜೀಪ್ ಆ್ಯಂಡ್ ಇದು ಬಸ್ಸಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ನಡುವೆ ಆ ಆಕ್ಸಿಡೆಂಟಲ್ಲಿ ಒಬ್ಬರು ಡ್ರೈವರ್ ಆಲ್ರೆಡಿ ಸತ್ತೋಗಿರ್ತಾರೆ. ಆ್ಯಂಡ್ ಅವರು ಇನ್ಸ್ಪೆಕ್ಟರ್ ಜೀಪಲ್ಲೇ ಸಿಗಾಕೊಂಡು ನರಳಾಡ್ತಿರ್ತಾರೆ. ಅದನ್ನ ಜನ ವಿಡಿಯೋ ತೆಗಿತಾರೆ, ನಿಂತ್ಕೊಂಡು ನೋಡ್ತಾರೆ. ಆದರೂ ಒಬ್ಬರು ಸಿಗಾಕೊಂಡಿರ್ತಾರೆ, ಒಬ್ಬರು ತೆಗಿ ಹೆಲ್ಪ್ ಯೋಗ್ಯತೆ ಇರಲ್ಲ ಅನ್ಸುತ್ತೆ. ಯೋಗ್ಯತೆ ಇರಲ್ಲ. ಒಬ್ಬರು ಅಲ್ಲಿ ಪೊಲೀಸ್ನವ್ರಿಗೆ ಎಲ್ಲದಕ್ಕೂ ಪೊಲೀಸ್ನವ್ರು ಹೋಗು. ಫೋನ್ ಏನಾದ್ರು ತೊಂದರೆ ಆದರೆ ಪೊಲೀಸ್ ಅದಕ್ಕೂ ಪೊಲೀಸ್. ಈಗ ನನಗೆ ಕಳೆದೋಯ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಪೊಲೀಸ್ನವ್ರು ಬಿದ್ದು ಒದ್ದಾಡ್ತಿರ್ತಾನೆ. ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಮಿನಿಮಮ್ ಈಗ ನೋಡಿ, ನಿಮ್ಗೆ ಏನಾದ್ರು ತೊಂದರೆ ಆದಾಗ ಅವ್ರು ಬರಬೇಕು, ಇದು ನಿಮ್ಗೆ ಹೆಲ್ಪ್ ಮಾಡಬೇಕು. ಅವರೆಲ್ಲ ನಿಮ್ಗೆ ಆದಾಗ ಅನುಭವ ಆದಾಗ ಏನನ್ಸುತ್ತೆ, ಯಾರು ಯಾವುದೇ ರೀತಿಯವ್ರು ಬಂದು ಒಂದು ಸಹಾಯ ಮಾಡಿಬಿಟ್ರೆ ತುಂಬ ಖುಷಿ ಪಡ್ತೀರ. ಉಳ್ಕೊಬಿಟ್ಟೆ ಕಾಪಾಡಿಬಿಟ್ರು ಅಂತ. ಬೈ ಚಾನ್ಸ್ ಅದು ಬೇರೆಯವ್ರಿಗೆ ಆಗ್ತಿದ್ರೆ ನೋಡ್ಕೊ ಹೋಗ್ತೀರ. ನಮ್ಮ ಜನ ಪರಿಸ್ಥಿತಿ ಇವಾಗ ಹಂಗಿದೆ, ನಿಜವಾಗ್ಲೂ ಹಂಗಿದೆ. ಯಾಕಂದರೆ ನೆನ್ನೆ ಅಷ್ಟು ಎರಡು ಆಗಿದೆ. ನೆನ್ನೆ ಫೆಬ್ರವರಿ 1 ಅಲ್ವಾ, 2 ಆಗಿದೆ. ಒಂದು ಲಾರಿ ಅಡಿ ಬೈಕ್ ಸಿಗಾಕೊಳ್ಳುತ್ತೆ. ಅದರಲ್ಲಿ ಅದು ಸಿಗಾಕೊಂಡು ನರಳಾಡ್ತಿರ್ತಾರೆ. ಎದ್ದೇಳೋ ಸ್ಥಿತಿಯಲ್ಲಿ ಇರಲ್ಲ ಜನ. ಸ್ವಲ್ಪನೂ ಮಾನವೀಯತೆ ಇರಲ್ಲ. ಅದನ್ನೇ ನಿಂತ್ಕೊಂಡು ಅದೇ ಹೇಳಿದ್ರೆ ಫೋಟೋ ತೆಗಿಯೋದು, ನಿಂತ್ಕೊಂಡು ನೋಡೋದು. ಮೋಸ್ಟ್ಲಿ ಫಿಲ್ಮ್ ಶೂಟಿಂಗ್ ನೋಡ್ತಾರಲ್ಲ, ಬೇರೆ ಬಿದ್ದರು ಅಂದ್ರೆ ಅರ್ಥ ನೋಡ್ತಾರೆ. ಇಲ್ಲ, ನಾನು ಸಹಾಯ ಮಾಡೋಕೆ ಜನ ಇಲ್ಲ ಅಂತ ಹೇಳಲ್ಲ, ಇದ್ದಾರೆ, ತುಂಬ ಇದ್ದಾರೆ. ಆದರೆ ಮಾಡ್ದಲ್ಲೇ ಇದ್ದಾರೆ, ಎಕ್ಸೆಪ್ಷನ್ಸ್ ಇದ್ದಾರೆ. ದಯವಿಟ್ಟು ಯಾರು ಮಾಡಲ್ಲ, ನೀವು ಅದನ್ನ ಕಂಟಿನ್ಯೂ ಮಾಡಿಬಿಡಿ ದಯವಿಟ್ಟು. ಸಾಧ್ಯವಾದರೆ ಆ ಥರ ಹಾಸ್ಪಿಟ್ಲಿಗೋ ಅಟ್ಲೀಸ್ಟ್ ನಿಮ್ಮ ನೀರಿನ ಬಟ್ಟಲೆ ನೀರು ಕೊಡಿಸಿ, ಬದುಕೋ ಚಾನ್ಸ್ ಇರುತ್ತೆ. ಫಸ್ಟ್ ಏಡ್ ಮಾಡಿ, ಆಗಲ್ವ ಆಂಬುಲೆನ್ಸ್ ಫೋನ್ ಮಾಡಿ. ಒಂದು ಸಾಧ್ಯವಾದ್ರೆ ಅವ್ನ ಜೊತೆ ಹೋಗಿ, ಇಷ್ಟೇ ಇರೋದು. ಅವ್ನ ಜೊತೆ ಹೋಗಿ ಅಲ್ಲಿ ಮುಗಿಸಿರಲ್ಲ. ನಾರ್ಮಲಿ ಕೆಲವ್ರು ಹೆಂಗೆ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಕೆಲವು ಮುಂಚೆ ಇತ್ತು ಹಾಸ್ಪಿಟ್ಲ್ಗಳಲ್ಲಿ ಹೋದರೆ ಈಗ ಆಕ್ಸಿಡೆಂಟ್ಗಳನ್ನ ಅವರು ತಗೊಳ್ತಿರಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಆಗಲೇಬೇಕಿತ್ತು. ಪೊಲೀಸ್ ಕಂಪ್ಲೇಂಟ್ ಆಗಲಿಲ್ಲ ಅಂದರೆ ಅವ್ರು ಫರ್ದರ್ ಟ್ರೀಟ್ಮೆಂಟ್ ನಡೆಸಲ್ಲ ನಾರ್ಮಲಿ. ಇವಾಗ ಹಂಗಿಲ್ಲ. ಈಗ ನೀವು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ತುಂಬ ಕೊಡ್ತಾನೆ ಅದ್ರ ಬಗ್ಗೆ. ನೀವು ಏನೋ ಹತ್ತದಲ್ಲಿ ಆಕ್ಸಿಡೆಂಟ್ ಆಗಿದೆ ತಂದು ಸೇರಿಸಿ, ನೀವು ಯಾವುದೇ ಎನ್ಕ್ವೈರಿ ಮಾಡಲ್ಲ ಅವರು. ಇವನ್ ನಿಮ್ಮ ಹೆಸರು ಫೋನ್ ನಂಬರ್ ಕೂಡ ಕೇಳಲ್ಲ. ಅವ್ನು ಟ್ರೀಟ್ಮೆಂಟ್ ಕೊಡೋ ಡಾಕ್ಟರು ಟ್ರೀಟ್ಮೆಂಟ್ ಕೊಡಬೇಕು. ಕೊಡಲಿಲ್ವಾ, ಕಂಪ್ಲೇಂಟ್ ಲಾಡ್ಜ್ ಮಾಡಿರಿ ಡಾಕ್ಟರ್ ಮೇಲೆ, ಅಷ್ಟೇ. ಇಮ್ಮಿಡಿಯೇಟ್ ಹೋಗಿ ಲಾಡ್ಜ್ ಮಾಡಿ. ಈಗ ನೀವು ಈಗ ಬೇರೆ ಒಂದು ಹೆಲ್ಪ್ ಮಾಡಿಬಿಟ್ಟು ಈಗ ಡಾಕ್ಟ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಲಾಡ್ಜ್ ಮಾಡೋದು, ನಾನು ಅದು ಫರ್ದರ್ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಅಂತ. ಆ ಸ್ಥಿತಿಲಿ ಇರ್ತಾನಲ್ಲ ಅವನು, ನಿಮ್ಮ ಮನೆಯಲ್ಲೇ ಯಾರೊಬ್ಬರು ಆಗಿದ್ರೆ ಅಥವಾ ನೀವೇ ಆಗಿದ್ರೆ ಯಾರಾದರೂ ಯೋಚನೆ ಮಾಡಿ. ಅವಾಗ ನಾವೇ ಆಗಿದ್ರೆ ಅಥವಾ ನಮ್ಮ ಫ್ಯಾಮಿಲಿಯರೇ ಆಗಿದ್ರೆ ಟೈಮ್ ಕೊಡ್ತಿದ್ವಾ? ಈಗ ಒಂದಿಷ್ಟು ಏನೋ ದಾರಿಲಾರು ಬಿದ್ದಿರ್ತಾರೆ, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಏನು ಮಾಡ್ತೇವೆ, ಅಲ್ಲಿ ಅವತ್ತು ನಮ್ಗೆ ಆಫೀಸ್ ಇರ್ತಾನೆ, 9 o'clock ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು ಅತ್ತೆ, ಇಲ್ಲಾಂದರೆ ಸ್ಕೂಲು ಕಾಲೇಜ್ ಇಷ್ಟೊತ್ತಿಗೆ ಹೋಗೋಕೆ. ಅದೇ ನಮ್ಮವ್ರು ಆಗ್ಬಿಟ್ರೆ ಏನೇ ಮಿನಿಟ್ ಕೆಲಸ ಇಲ್ಲ, ಬಿಟ್ಬಿಟ್ಟು ಹೋಗ್ತಿರ್ತಾನೆ. ಈಗ ಅದೇ ರೀತಿಯಲ್ಲಿ ಯಾರು ತೊಗೊಂಡೋಗಿ ಸೇರಿಸಿ, ಒಂದು ದಿವಸ ಆಫೀಸ್ ಹೋದ್ರೆ ಹೋಗ್ಲಿ, ಕಾಲೇಜ್ ಹೋದ್ರೆ ಹೋಗ್ಲಿ, ಅದ್ರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ. ಈಗ ಆ್ಯಕ್ಚುಲಿ ನಾವಿದ್ದರೆ ಮಾತ್ರ ಫರ್ದರ್
ಈಗ ನಾವೇ ಇರಲ್ವಾ? ಇಲ್ಲ ಅಷ್ಟೇ. ಈಗ ನಮಗೂ ಆ ಸ್ಥಿತಿ ಆದಾಗ ನಮ್ಗೆ ಯಾರು ಹೆಲ್ಪ್ ಮಾಡ್ಬೇಕು ನಾವು ಹೇಗೆ ಅಂದ್ಕೊಳ್ತೀವೋ ಅದೇ ರೀತಿ ಬೇರೆಯವರಿಗೆ ತೊಂದರೆ ಆದಾಗ ನಾವು ಹೆಲ್ಪ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬರಬೇಕು. ದಯವಿಟ್ಟು ಇವಾಗ ಒಂದು 2-3 ದಿವಸ ನಾವು ಇದನ್ನ ನೋಡಿಬಿಟ್ಟು ಜನ 28th ಆಗಿದೆ ಅದನ್ನ ಟಿ ವಿಲಿ ಪ್ರಸಾರ ಮಾಡಿದ್ದಾರೆ, ಈ ಥರ ತೊಂದರೆ ಆಗಿದೆ, ಈ ಥರ ಏನದು ಪೊಲೀಸ್ನವ್ರು ಆಕ್ಸಿಡೆಂಟ್ ಆಗಿದೆ, ಒಬ್ಬರು ಜನ ಅಸಹಾಯಕತೆಯಿಂದ ನೋಡ್ತೀರಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತ. ಅದನ್ನ ಕೂತ್ಕೊಂಡು ಮನೇಲಿ ನೋಡ್ಬಿಟ್ಟು ಅವ್ರವ್ರೇ ಡಿಬೇಟ್ ಮಾಡ್ಕೊತಾರೆ, ಹೆಲ್ಪ್ ಮಾಡ್ಬೋಯಿತು ನಾವೇನು ಮಾಡ್ತೀವಿ. ಅದೇ ಆನ್ ದ ಸ್ಪಾಟ್ ಇರಲಿ, ಹೆಲ್ಪ್ ಮಾಡಲ್ಲ. ಅವ್ರದ್ದು ಏನು ಕೆಲಸ ಇರುತ್ತೆ ಅದನ್ನ ಬಿಟ್ಟು ಬೇರೆ ಕೆಲಸದ ಕಡೆ ಅವ್ರ ತಲೆ ಹಾಕಲ್ಲ. ಆ ಥರ ಸ್ಥಿತಿ ಇದೆ. ಬರೀ ಕೂತ್ಕೊಂಡು ನಾವು ಹೇಳೋಕೆ ಈಸಿ, ಮನೇಲಿ ಹಿಂಗೆ ಮಾಡ್ಬೋಯ್ತು ಅನ್ನೋಂಥ. ಅದೇ ಆನ್ ದ ಸ್ಪಾಟಲ್ಲಿ ಇದ್ದಾಗ ಮಾಡಲ್ಲ. ಅದನ್ನೇ ಹೇಳ್ತಿರೋದು, ಮನೇಲಿ ಕೂತ್ಕೊಂಡು ಮಾತಾಡೋದು ಬೇಡ. ಅದನ್ನು ಆನ್ ದ ಸ್ಪಾಟಲ್ಲಿ ಏನೆಲ್ಲ ಇರುತ್ತೆ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ. ನಿಂತ್ಕೊಂಡು ನೋಡೋ ಅಷ್ಟು ಜನ ಇರ್ತಾರೆ. ಅಷ್ಟು ಈಗ ಒಂದು ಆದಾಗ ಮಿನಿಮಮ್ ಅಂದ್ರೆ 50 ಜನ ಸಿಗ್ತಾರೋ, 50 ಜನದಲ್ಲಿ ಜಾಸ್ತಿ ಬಿಡಿ 5 ಜನ ಹೆಲ್ಪ್ ಮಾಡಿ. ಇನ್ನು 40 ಜನ ಬಿಡಿ, ಅವರು ಈ ಮನುಷ್ಯತ್ವ ಇಲ್ಲ ಅಂದ್ಕೊಡಿ, ಏನು ಒಂದು 45 ಒಂದು 5 ಜನ ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಇಷ್ಟೇ. ಈಗ ಅದು ನಮಗೂ ಆಗ್ಬೋದು, ಯಾರು ಇರ್ತಾರೆ ಅಂತ ಶಾಶ್ವತವಾಗಿ ಇರ್ತಾರೆ ಅಂದು ಚಾನ್ಸಸ್ ಕಮ್ಮಿ, ತುಂಬ ಇದ್ರೂ ಇರ್ಬೋದು. ಬೈ ಚಾನ್ಸ್ ದೇವ್ರೇನಾರ ಎಕ್ಸ್ಟ್ರಾ ಹೊರಗಿರೋ ಕೊಟ್ಟ, ಅದು ಈ ಕಾಲದಲ್ಲಿ ಕಷ್ಟ ಆಯಿತಾ. ಈಗ ದಯವಿಟ್ಟು ಆಕ್ಸಿಡೆಂಟ್ ಆದಾಗಲಿ ಬೇರೆ ಅದೇ ಅಂತಲ್ಲ, ಬೇರೆ ರೀತಿ ಏನಾರು ಹೋಗ್ತಿರ್ತಾರೋ, ಬೀಳ್ತಾರೆ ತಲೆ ತಿರುಗಿ, ಇಲ್ಲ ಏನೋ ಒಂದು ಈಗ ಅಲ್ಲಿ ಬಾಯಾರಿಕೆಯಿಂದ ಕುತ್ಕೊಂಡು ಒದ್ದಾಡ್ತಿರ್ತಾರೆ ಕೆಲವರು. ಈಗ ಭಿಕ್ಷುಕರೇ ಆಗಲಿ ಅಲ್ಲಿ ನೋಡ್ತೀನಿ, ಈಗ ಎಲ್ಲ ಭಿಕ್ಷುಕರು ಈಗ ಕೆಲವ್ರು ಹೆಂಗೆ ಅಂದರೆ, ಈಗ ಭಿಕ್ಷುಕರು ದುಡಿಯೋಕ್ಕೆ ಯೋಗ್ಯತೆ ಇರುತ್ತೆ ಆದರೆ ದುಡಿಯಲ್ಲ. ಅವ್ರು ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಮಿನಿಮಮ್ ಕಾಮನ್ ಸೆನ್ಸ್ ಎಲ್ಲರಿಗೂ ಇರುತ್ತೆ ಅಲ್ವಾ. ಅಂಥವ್ರಿಗೆ ಹಾಕ್ಬಿಡಿ ಭಿಕ್ಷೆ. ಈಗ ಅಜ್ಜಿ ಅವ್ರು ನೀವು ಕೊಡೋ ₹1 ₹2 ಅವ್ರಿಗೆ ಏನೂ ಸಿಗಲ್ಲ. ಈಗ ನಿಮಗೆ ಗೊತ್ತಿದೆ, ಅಂಗಡಿಗೆ ಹೋಗ್ಬಿಟ್ಟು ಈಗ ನಾರ್ಮಲಿ ಏನು ಮಾಡ್ತೀರಾ, ಈಗ ಎಲ್ಲ ಪ್ರೈಸ್ ಟ್ಯಾಗ್ಗಳ 100ನ 99 ಮಾಡ್ತಾರೆ. ಯಾಕಂದ್ರೆ ₹1 ಚೇಂಜ್ ಕೊಡಲ್ಲ, ಚಾಕ್ಲೇಟ್ ಕೊಡ್ತೀನಿ. ಅಲ್ಲಿಗೆ ಹೇಳಿ ₹1 ಇಸ್ಕೊಬೋದು ನೀವು, ನಾರ್ಮಲಿ ಇಸ್ಕೊಳ್ಳಲ್ಲ, ಚಾಕ್ಲೇಟ್ ತಿನ್ಕೊಬರ್ತೀರ. ಆ ಚಾಕ್ಲೇಟ್ ತಿಂದ್ರಿ ಇಲ್ಲಿ ಎಸ್ತ್ರಿ ಆ ಥರ. ಅದೇ ₹1 ಅಜ್ಜಿ ಕೊಡೋದ್ರಿಂದ ಏನಾರು ಹೊಟ್ಟೆ ತುಂಬುತ್ತೆ. ನಿಮ್ಮಂಥವ್ರು ಎಷ್ಟೋ ಜನ ಕೊಡೋದನ್ನ ಕೂಡಿ ಇಟ್ಕೊಂಡು ಊಟ ಮಾಡ್ತಾರೆ. ಕೆಲವ್ರು ಎಲ್ಲರೂ ಒಂದೇ ರೀತಿ ಇರಲ್ಲ. ಈಗ ನೋಡಿ ಎಲ್ಲರೂ ಒಂದೇ ರೀತಿ ಇರ್ಬೇಕು. ಕೆಲವ್ರು ಏನೋ ಭಿಕ್ಷುಕರು ಓಕೆ ದುಡ್ಡು ಮಾಡ್ಬಿಟ್ಟು, ಮೊನ್ನೆ ಯಾವುದೋ ಒಂದು ನ್ಯೂಸ್ ನೋಡಿದಾಗ ಅಜ್ಜಿ ಸತ್ತೋದಾಗ ₹1 ಸಿಗ್ತಂತೆ. ಇರ್ಬೋದು ಎಕ್ಸೆಪ್ಷನ್ಸ್, ತುಂಬ ಕೇಸ್. 50 ಓಕೆ 80% ಇನ್ನು 20% ಹೆಲ್ಪ್ ಮಾಡಿ, ಅದ್ರಲ್ಲಿ ಏನಿಲ್ಲ. ಈಗ ನಮ್ಮ ಹತ್ರ ಇದೆ ಅಂದ್ಕೊಳ್ಳಿ, ಏನೋ ಒಂದು ಕೊಡೋದ್ರಲ್ಲಿ ತೃಪ್ತಿ ಪಡಿ ಸುಮ್ಮನೆ. ಈಗ ಹೇಗೆ ಹೇಳ್ತೀನಿ, ಸೀರಿಯಸ್ಲಿ ತುಂಬ ಬೇಜಾರಾಯಿತು ಆ ವಿಡಿಯೋ ನೋಡ್ಬಿಟ್ಟು. ಪೊಲೀಸ್ನವರು ಬಿದ್ದು ಒದ್ದಾಡ್ತಾರೆ, ಬಟ್ ಅವರು ಆಮೇಲೆ ಕರ್ಕೋದ್ರಂತ ಹಾಸ್ಪಿಟಲ್ಗೆ. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೋಗಿದೆ, ಸತ್ತೋಗ್ಬಿಡ್ತಾರೆ ಆಯಿತಾ. ಯೂಸ್ ಏನು ಈಗ ನೋಡಿ, ಇಮ್ಮಿಡಿಯೇಟ್ ನೀವು ಕರ್ಕೊಂಡು ಹೋಗಿದ್ರೆ ಬೈ ಚಾನ್ಸ್ ಉಳಿಯೋ ಚಾನ್ಸಸ್ ಇತ್ತು, ಉಳಿಬೋದಿತ್ತು. ಜನ ಹೇಳ್ತೀರಿ ಈಗ ಆಗೋಗಿದ್ದು ಆಯ್ತು, ಈಗ ಆಯ್ತು, ಮುಂದೆ ಆಗೋದು. ದಯವಿಟ್ಟು ನಿಮ್ಗೊಂದು ಮಿನಿಮಮ್ ಸ್ವಲ್ಪ ಟೈಮ್ ಕೊಡಿ. ಅರ್ಧ ಗಂಟೆ ಲೇಟ್ ಆಗ್ಬೋದು, ಎಲ್ಲ ಹೋಗಿದ್ದ ಅರ್ಧ ಗಂಟೆ ಲೇಟ್ ಆಗ್ಬೋದು, ಅದ್ರಲ್ಲಿ ಏನಿಲ್ಲ ನಿಮ್ಗೆ ಟೈಮ್. ಓಕೆ ಈಗ ಇವತ್ತು ಮಾಡೋದನ್ನ ಈಗ ನಂಗೆ ಈಗ ಏನು ಆಫೀಸ್ ಇದೆ ಇವತ್ತು ಹೋಗಲೇಬೇಕು ಇಮ್ಮಿಡಿಯೇಟ್ 9ಗೆ, ಇಲ್ಲಾಂದರೆ ಅವ್ನ ಕೆಲಸದಿಂದ ತೆಗಲಿ ಬಿಡ್ರಿ ಆಯ್ತಾ. ಇದೆಲ್ಲ ನೆಕ್ಸ್ಟ್ ಸಿಗುತ್ತೆ ಕೆಲಸ. ಅದೇ ನೀವು ಒಂದು ಸಾಯನ್ನ ಇವತ್ತು ನಾ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ಅವ್ನಿಗೆ ಹೆಲ್ಪ್ ಮಾಡ್ತೀನಿಲ್ಲ, ನಾಳೆ ಹೋಗ್ಬಿಟ್ಟು ನೋಡ್ತೀನಿ ಅಂದರೆ ಅಷ್ಟು ಸತ್ಯವಾಗಿರ್ತಾನೆ ಅವ್ನು. ಲೈಫ್ ಲಾಂಗ್ ಮತ್ತೆ ಬರಲ್ಲ ಅವನು. ಹುಟ್ಟು ಬಂದ್ರೂ ಯಾವ ರೀತಿ ಹುಟ್ಟು ಬರ್ತಾನೋ ಗೊತ್ತಾಗಲ್ಲ. ತುಂಬ ಕಷ್ಟ ಇದೆ. ಅದೇ ಅವ್ನಿಗೆ ಅರ್ಧ ಗಂಟೆ ನೀವು ಅದೇ ಅರ್ಧ ಗಂಟೆ ಅವ್ನಿಗೆ ಟೈಮ್ ಕೊಟ್ಟರೆ ಬೈ ಚಾನ್ಸ್ ಬದುಕಿದ್ರೆ ಖುಷಿ ಪಡ್ತಾನೆ. ನನಗೆ ಈ ಸ್ಥಿತಿ ಆಗಿತ್ತು, ಈ ಥರ ಹೆಲ್ಪ್ ಮಾಡಿದ್ರು ಅಂತ ಮುಂದೆ ಅವನು ಕಲ್ತ್ಕೊಳ್ತಾನೆ. ಯಾರಿಗೂ ಅಂತ ನೆಕ್ಸ್ಟು ಅಲ್ಲಿ ತೊಂದರೆ ಆದರೆ ಅವ್ರಿಗೆ ಹೆಲ್ಪ್ ಮಾಡೋದನ್ನ ಕಲ್ತ್ಕೊಳ್ತಾನೆ ಅವನು. ಈ ವಿಡಿಯೋ ಮಾಡಿ ಜಾಸ್ತಿ ಏನಿಲ್ಲ, ಜಸ್ಟ್ ಒಂದೇ ಒಂದು ರೀಸನ್. ಅಟ್ಲೀಸ್ಟ್ ಈಗ ನೋಡೋರು ಯಾರು 1000 ಏನು ಬೇಕಾದ್ರೆ ಅನ್ಕೋಬೋದು, ಯಾವ ರೀತಿಯಾರ ಅವ್ರಿಗೆ ತಗೋಬೋದು. ಈಗ ನನಗೇನು ಅನಿಸ್ತೋ ನಾನು ಹೇಳಿದೆ ಅಷ್ಟೇ. ಅದು ನೋಡಿದ್ರಲ್ಲಿ ಎಷ್ಟು ಯಾರು ನೋಡ್ತಾರೋ ಗೊತ್ತಿಲ್ಲ, ನೋಡಿದ್ರಲ್ಲಿ ಮಿನಿಮಮ್ ಒಬ್ಬರಿಗೆ ನಾನು ಮುಂದೆ ಅಟ್ಲೀಸ್ಟ್ ನನಗೆ ಯಾರಿಗಾರ ತೊಂದರೆ ಆದರೆ ಹೆಲ್ಪ್ ಮಾಡಬೇಕು. ಅಟ್ಲೀಸ್ಟ್ ಹೆಲ್ಪ್ ಮಾಡ್ತೀನಿ ಸಾಧ್ಯವಾದರೆ ಅನ್ನೋದು ಬರಬಾರ್ದು. ಸಾಧ್ಯವಾಗಲೂ ನಿಜವಾಗ್ಲೂ ಮಾಡಬೇಕು. ದಯವಿಟ್ಟು ದಿಸ್ ಇಸ್ ರಿಕ್ವೆಸ್ಟ್. ಜಾಸ್ತಿ ಬೇರೆ ಏನು ನನಗೇನು ನನಗೆ ಗೊತ್ತಿಲ್ಲ. ನನಗೆ ನಾರ್ಮಲ್ ಟಾಕಿಂಗ್ ಆಯಿತಾ, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಜನಗೆ.
ಎಲ್ಲ ನೋಡ್ರಿ ನಾವು ಅವ್ರನ್ನ ಹೆಲ್ಪ್ ಮಾಡ್ತೀವಿ ಇವ್ರನ್ನ ಹೆಲ್ಪ್ ಮಾಡ್ತೀವಿ ಅಂತಾರೆ. ಮೊನ್ನೆ ನೋಡ್ರಿ ನಿಂತ್ಕೊಂಡು ನೋಡ್ತಾರೆ 100 ಜನ, ಬಟ್ ಅವ್ರಿಗೂ ಫ್ಯಾಮಿಲಿ ಇರ್ತಾರೆ. ಫ್ಯಾಮಿಲಿ ನೋಡ್ದಂಗೆ ಅಂತಾರೆ, ಅಯ್ಯೋ ಅಲ್ಲಿ ಇದ್ದಾನೆ ಒಬ್ಬ ಹೆಲ್ಪ್ ಮಾಡಿದರೆ ಅಟ್ಲೀಸ್ಟ್ ಉಳಿಯೋ ಚಾನ್ಸ್ ಸಿಕ್ತು, ಸ್ವಲ್ಪ ಅಟ್ಲೀಸ್ಟ್ ಉಳಿಯೋರೇನೋ ಅನ್ನೋದು ಒಂದು ಫೀಲು ಬರುತ್ತೆ ಆಯಿತಾ. ದಯವಿಟ್ಟು ಹೆಲ್ಪ್ ಮಾಡಿ. ಬೈ ಚಾನ್ಸ್ ಉಳಿತಾರೋ ಅಥವಾ ನೆಕ್ಸ್ಟ್ ಅವರು ಏನು ಆಗ್ತಾರೋ ಅದು ಸೆಕೆಂಡ್ರಿ, ನಾವು ಥಿಂಕ್ ಮಾಡಬಾರ್ದು ಅದನ್ನು. ಉಳಿಲಿ ಅಂತಲೇ ಯೋಚನೆ ಮಾಡೋಣ. ಬಟ್ ಅಟ್ಲೀಸ್ಟ್ ಈ ತೊಂದರೆ ಯಾರಿಗೆ ಬೇಕಾದ್ರೆ ಆಗ್ಬೋದು, ನಮಗೆ ನಿಮಗೆ. ಓಕೆ, ದಯವಿಟ್ಟು ಆಗೋದು ಬೇಡ ಅಂದ್ಕೊಳ್ತೀನಿ, ಬಟ್ ಆಗ್ಲೂಬಹುದು, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು ಅಂತಾರಲ್ಲ ಹಂಗೆ. ದಯವಿಟ್ಟು ಹೆಲ್ಪ್ ಮಾಡಿ. ಈಗ ಮೊನ್ನೆ ಆದ ಸ್ಥಿತಿನ ದಯವಿಟ್ಟು ಮುಂದೆ ಯಾರು ಮಾಡೋದೇ ಸಾಧ್ಯವಾದರೆ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡೋ ಜನ ಇದ್ದಾರೆ, ಇಲ್ಲ ಅಂತಿಲ್ಲ, ತುಂಬ ಜನ ಇದ್ದಾರೆ. ಈಗ ಏನೋ ಬಿದ್ದರೆ ಈಗ ಯಾರಿಗೋ ಬ್ಲಡ್ಡು ಎಲ್ಲಿಂದನೋ ಮುಂದೆ ಕೊಡ್ತಾರೆ, ಬ್ಲಡ್ ಬೇಕು ಅಂದ್ರೆ ಇಮಿಡಿಯೇಟ್ ಬರ್ತಾರೆ. ಈ ಥರ ಜನಗಳು ತುಂಬ ಇದ್ದಾರೆ, ಹೆಲ್ಪ್ ಮಾಡೋರು ಇಲ್ಲ ಅಂತಲ್ಲ. ದಯವಿಟ್ಟು ಈಗ ಹೆಲ್ಪ್ ಯಾರು ಮಾಡಲ್ಲ ಅವರು ಅಟ್ಲೀಸ್ಟ್ ಒಂದು ಸ್ವಲ್ಪ ನಮ್ಗೆ ಮಾಡಬೇಕು ಅನ್ಸೋ ಮನಸ್ಥಿತಿಗೆ ಬಂದರೆ ಸಾಕು ಅಷ್ಟೇ. ದಯವಿಟ್ಟು ಯಾರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಸ್ಥಿತಿ ಬರ್ಬೋದು, ಯಾವ ಸ್ಥಿತಿ ಬೇಕಾದ್ರೆ ಯಾಕೆ ಕ್ಷಣದಲ್ಲಿ ಬೇಕಾದ್ರೆ ಬರ್ಬೋದು. ಈಗ ಮಾತಾಡ್ತೀನಿ, ನೆಕ್ಸ್ಟ್ ಯಾರು ಹೆಂಗಿರ್ತಾರೆ ಯಾರಿಗೆ ಗೊತ್ತು ಅಲ್ವಾ, ಹೇಳೋಕ್ಕಾಗಲ್ಲ. ದಯವಿಟ್ಟು ಹೆಲ್ಪ್ ಮಾಡಿ. ಸುಮ್ಮನೆ ವೀಡಿಯೋ ಮಾಡಿ ನೋಡಿ. ವೀಡಿಯೋ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ವೀಡಿಯೋ ಮಾಡೋದು ಯಾವುದು. ಅವ್ನು ಏನೋ ಬಿದ್ದು ನರಳಾಡ್ತೀನಿ ಅಂದರೆ ವೀಡಿಯೋ ಮಾಡೋದ್ರಲ್ಲಿ ನಿಮ್ಗೆ ಏನು ಸಿಗುತ್ತೆ ರೀ? ಯಾರಿಗಾದ್ರೂ ಏನು ಸಿಗುತ್ತಿಲ್ಲ? ವಿಡಿಯೋ ಮಾಡಿದ್ರೆ ನಿಮ್ಗೆ ಜಸ್ಟ್ ತೋರಿಸ್ಬೋದು ಅಷ್ಟೇ ಪಕ್ಕನಿಗೆ. ಅವ್ಳು ನರಳಾಡೋಣ ನೆನ್ಕೊತಿರ್ತೀನಿ. ಅದೇ ವಿಡಿಯೋ ಮಾಡೋ ಟೈಮ್ ನನಗೆ ಕೊಟ್ಟರೆ, ನಾನು ತೊಗೊಂಡಕ್ಕೆಲ್ಲ ಸೇರಿಸಿದ್ರೆ ಅವ್ನಿಗೆ ಎಲ್ಲರೂ ಬಿದ್ದ ತಕ್ಷಣ ನಾನು ತಪ್ಪಲ್ಲ. ಕೆಲವ್ರು ಬೇಡ್ಕೊಳ್ತಿರ್ತಾರೆ, ಅವರು ಸಹಾಯ ಮಾಡಿ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ತುಂಬ ಜನ ಬೇಡ್ಕೊಳ್ತಾರೆ. ಅದನ್ನ ಕೇಳಿಸ್ಕೊಂಡು ಕೂಡ ಜನ ಈ ವಿಡಿಯೋ ಮಾಡೋದು ನಿಂತ್ಕೊಂಡು ನೋಡಿ ಜನ ಮನಸ್ಸಲ್ಲಿ ಹೇಳಲಿ ನಾರ್ಮಲಿ, ಈಗ ಅವನು ಭಕ್ತನೇ ಮಾಡಿಲ್ಲ, ಈಗ ನಾನು ಯಾಕೆ ಮಾಡಲಿ ಅಲ್ವಾ? ಇಲ್ಲ ಅವನು ಮಾಡ್ಬೋದಲ್ಲ ಅಂತ. ಈಗ ಅವನು ಮಾಡ್ಬೋದಲ್ಲ ಅನ್ನೋ ಬದಲು ಈಗ ನಾನೇ ಮಾಡ್ತೀನಿ. ಈಗ ನಾನು ಮಾಡೋದು ನೋಡಿ ಬೈ ಚಾನ್ಸ್ ಅವ್ನು ಬರೋ ಚಾನ್ಸಸ್ ಇರುತ್ತೆ, ಬರ್ಬೋದು ಅಲ್ವಾ? ತುಂಬ ಈ ಥರ ಚಾನ್ಸಸ್ ಇರುತ್ತೆ. ದಯವಿಟ್ಟು ಹೆಲ್ಪ್ ಮಾಡಿ. ಸುಮ್ಮನೆ ಯಾವುದೇ ರೀತಿ ಆಗಲಿ, ಎಲ್ಲಾದರೂ ಆಕ್ಸಿಡೆಂಟ್ಸ್ ಪಾಪ ಅವ್ರು ಆಗಿರ್ತಾರೆ, ಅವ್ರು ಈಗ ಫೋನ್ ಇಮಿಡಿಯೇಟ್ ಫೋನ್ ಮಾಡಿ, ಈಗ ಅವ್ರು ಬೈ ಚಾನ್ಸ್ ಫೋನ್ಗಿಂತ ರಿಸೀವ್ ತೆಗೆದುಕೊಂಡು ಅವ್ರ ಆಂಬುಲೆನ್ಸ್ಗೆ ಫೋನ್ ಮಾಡೋ ಸ್ಥಿತಿ ಇದ್ದರೆ ಮಾಡ್ತಾರೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ಕೆಲವ್ರಿಗೆ ಬಿದ್ದವ್ರು ಎಲ್ಲೆಲ್ಲೋ ಅವ್ರವ್ರದ್ದು ಐಟಮ್ಸ್ ಬಿದ್ದೋಗಿರುತ್ತೆ, ಮೊಬೈಲ್ ಆಗಲಿ ಪರ್ಸ್ ಆಗಲಿ. ಅವ್ರಿಗೆ ಅವರೇ ಏನಲ್ಲಿ ಮಾಹಿತಿ ತಿಳಿಸೋಕೆ ಕಷ್ಟ ಆಗುತ್ತೆ. ಈಗ ಆ ಆಂಬುಲೆನ್ಸ್ಗಾಗಲಿ ಯಾವುದಕ್ಕಾಗಲಿ ಫೋನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ಥಿತಿಲಿ ಅಟ್ಲೀಸ್ಟ್ ನೀವು ಜಾಸ್ತಿ ಅಲ್ಲ ಒಂದು ಆಂಬುಲೆನ್ಸ್ಗೆ ಫೋನ್ ಮಾಡಿ ಇಮಿಡಿಯೇಟ್. ಇನ್ನೊಂದು, ದಯವಿಟ್ಟು ವೀಡಿಯೋ ಮಾಡಿ ಆಯಿತಾ. ವೀಡಿಯೋ ಮಾಡಿ ಯಾವ್ದಾರು ಒಳ್ಳೆ ಪ್ರೋಗ್ರಾಮ್ ಬರ್ತಿರುತ್ತೋ, ನಿಮ್ಗೆ ಯಾವ್ದಾರು ಸ್ಟೇಜ್ ಶೋ ಅಲ್ಲಿ ಅವಾರ್ಡ್ ಸಿಗ್ತಿರುತ್ತೋ ಅಂಥ ವೀಡಿಯೋಗಳು ನೀವು ಮಾಡ್ಕೊಡಿ, ಖುಷಿ ಪಡ್ಕೊಳ್ಳಿ. ಇನ್ನೇನು ಸಾಯ್ತಾನೆ, ಇನ್ನೇನು ನಿಮಿಷ ಹೋಗ್ತಾನೆ, ಅವ್ನಿಗೆ ಹೆಲ್ಪ್ ಮಾಡೋಬಹುದು, ಆದರೂ ಅದ್ರ ಬದಲು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂಥ ಸ್ಥಿತಿಗೆ ತರಬೇಡಿ ಆಯಿತಾ. ಇನ್ನು ಮುಂದೆ ಯಾರೋ ಬರೀ ವೀಡಿಯೋ ಮಾಡಿಕೊಂಡು ಬೇರೆ ತೋರಿಸೋಲ್ಲಿ ಏನೂ ಸಿಗಲ್ಲ. ಅಟ್ಲೀಸ್ಟ್ ಹೆಲ್ಪ್ ಮಾಡಿದ್ರೆ ಖುಷಿ ಸಿಗುತ್ತೆ, ಹೆಲ್ಪ್ ಮಾಡಿದೆ ನಾಳೆ ನನಗೂ ಯಾರು ಹೆಲ್ಪ್ ಮಾಡ್ಬೋದು ಅಷ್ಟೇ. ಇವತ್ತು ನಾನು ಅವ್ನು ಮಾಡಿದ್ದೀನಿ, ನಾಳೆ ನನಗೆ ಯಾರೋ ಒಂದು ರೀತಿ ಮಾಡ್ಬೋದು. ಈಗ ಅವನೇ ಬರಬೇಕಂತಿಲ್ಲ, ಅವನ ಜಾಗದಲ್ಲಿ ಬೇರೆ ಯಾರೋ ಬಂದು ನನಗೆ ಹೆಲ್ಪ್ ಮಾಡ್ಬೋದು. ಮೋಸ್ಟ್ಲಿ ಅವತ್ತು ನಾನು ಹೆಲ್ಪ್ ಮಾಡಿದ್ದಕ್ಕೆ ಇವತ್ತು ಇವನು ಹೆಲ್ಪ್ ಮಾಡ್ದೆ ಅಷ್ಟೇ. ಇಟ್ ಈಸ್ ಲೈಫ್. ಓಕೆನಾ? ಪ್ಲೀಸ್ ದಯವಿಟ್ಟು ಜನಗಳಿಗೆ ಹೆಲ್ಪ್ ಮಾಡ್ಕೊತಾರೆ. ಥ್ಯಾಂಕ್ ಯು.